ರಾಮನವಮಿನಲ್ಲಿ ನಮ್ಮ ಹಳ್ಳಿನಲ್ಲಿ ದೇವಸ್ಥಾನಗಳಿಗೆ ಕೊಡ್ತಿದ್ದು ಪಾನಕ ಇದು. ದೇವಸ್ಥಾನಕ್ಕೆ ಹೋದವರಿಗೆಲ್ಲ ಪಾನಕ ಫಲಾರ ಕೊಡ್ತಾಯಿದ್ರು. ತುಂಬ ರುಚಿಯಾಗಿರ್ತಿತ್ತು. ಅದನ್ನು ನಾವು ಮನೆಯಲ್ಲೂ ಮಾಡ್ತಾಯಿದ್ವಿ. ಅದೇ ಪಾನಕನ ಇವತ್ತು ನಾನು ನಿಮಗೆ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಈ ಸೀಸನ್ನಲ್ಲಿ ಬೆಲ್ಲದಣ್ಣು, ಬೆಲ್ಲವತ್ತಿನ ಹಣ್ಣು ಅಂತಾರಲ್ಲ, ಅದು ತುಂಬ ಮಾರ್ಕೆಟಲ್ಲಿ ಸಿಗ್ತಿರುತ್ತೆ. ಅದನ್ನು ತೊಗೊಂಬಂದು ತಿರುಳೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬೇಕಾದಾಗ ಈ ಥರ ಪಾನಕಕ್ಕೆ ಉಪಯೋಗಿಸ್ತೀನಿ. ನಾನಿಲ್ಲಿ ಒಂದು ಬೆಲ್ಲವತ್ತಿನ ಹಣ್ಣಿಂದು ತಿರುಳನ್ನು ಮಿಕ್ಸಿಗೆ ಹಾಕ್ತಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಬೆಲ್ಲದ ಪುಡಿ ಹಾಕ್ತಿದ್ದೀನಿ. ಬೆಲ್ಲನ ಬೇಕಾದರೆ ನೋಡಿ ಹಾಕ್ಕೋಬೋದು. ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ಅದರ ರಸ ತೆಗೆದು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಗೆಯಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರು. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ತಿರುತ್ತಾ ಇದ್ದೀನಿ. ಆ ತಿರುವಿದ್ದು ತಿರುಳನ್ನೆಲ್ಲದನ್ನು ಸೋಸಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಮ್ಮ ಪೂರ್ವಜರೆಲ್ಲರೂ ವಾತಾವರಣಕ್ಕೆ ಏನು ಬೇಕು ಆಹಾರ ಆ ಪದ್ಧತಿನಲ್ಲೇ ಹಬ್ಬ ಹರಿದಿನಗಳನ್ನೂ ಮಾಡ್ತಾಯಿದ್ರು. ನೋಡಿ, ಈಗ ಬೇಸಿಗೆ ಇರುತ್ತೆ. ಈಗ ರಾಮನವಮಿನಲ್ಲಿ ಪಾನಕ ಫಲಾರ ಎಲ್ಲ ಕುಡಿದ್ರೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಹುಳಿ ಅಂಶ ಎಲ್ಲ ಸಿಕ್ಕುತ್ತೆ ಅಂಥೇಳಿ ಈ ಹಬ್ಬಗಳನ್ನೆಲ್ಲ ಆಚರಣೆಗೆ ತಂದಿದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕಿ ತಿರುಳನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಈ ಪಾನಕ ಸ್ವಲ್ಪ ತೆಳು ಇರಬೇಕು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ತೆಳ್ಳಗಿರಬೇಕು. ಹುಳಿ ಬೆಲ್ಲ ಎಲ್ಲ ಹದವಾಗಿರಬೇಕು. ಸಿಹಿ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಬಟ್ಲಷ್ಟು ಬೆಲ್ಲ ಹಾಕ್ತಿದ್ದೀನಿ. ಪುಡಿ ಬೆಲ್ಲ ಇಲ್ಲ ಅಂದರೆ ನೀವು ಮಾಮೂಲಿ ಉಂಡೆ ಬೆಲ್ಲನೇ ಕುಟ್ಟಿ ಹಾಕಿದರೆ ಆಯಿತು. ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಿದ್ದೀನಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಇದನ್ನು ಮಡಿಕೆ ನೀರಿನಲ್ಲಿ ಮಾಡ್ತಾಯಿದ್ರು. ನಾನು ಮಾಮೂಲಿ ನೀರಿನಲ್ಲಿ ಮಾಡಿದ್ದೀನಿ, ತುಂಬ ತಣ್ಣಗಿಲ್ಲ. ಹಾಗಾಗಿ ಒಂದು 10 ಐಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ, ತಣ್ಣಗಿರಲಿ ಅಂತ ಹೇಳಿ. ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡ್ತಿದ್ದೀನಿ. ಈ ಪಾನಕದಲ್ಲಿ ಬೆಲ್ಲದಣ್ಣಿನ ರಸ, ಹುಣಸೆ ರಸ ಮತ್ತು ನಿಂಬೆ ರಸ 3 ಇರುತ್ತೆ. ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ತುಂಬ ಸಿಂಪಲ್ಲಾಗಿ ಆರೋಗ್ಯವಾದ ಪಾನಕ ರೆಡಿ ಆಯಿತು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾಳೆ ರಾಮನವಮಿ ಇರೋದ್ರಿಂದ ಈ ಪಾನಕನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.